ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ರಾಜ್ಮದು ಕರಿ. ವೆಜ್ಜಿನವರಿಗೆ ತುಂಬ ಒಳ್ಳೆ ಹೇಳಿದ ರೆಸಿಪಿ ಇದು. ಸೊ ಇದನ್ನು ಟ್ರೈ ಮಾಡಿ, ಒಳ್ಳೆಯದು ಟೇಸ್ಟ್ ಬರ್ತದೆ. ಚಪಾತಿ ರೈಸ್ ಜೊತೆ ಎಲ್ಲ ತಿನ್ಬಹುದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾವು ರಾಜ್ಮಾ ಕರಿ ಹೇಗೆ ಮಾಡುವುದು ಅಂತ ನೋಡುವ. ತುಂಬ ಸುಲಭ ಉಂಟು. ನಂದು ಇವತ್ತಿದು ವಿಡಿಯೋದು ಸೌಂಡ್ ಎಲ್ಲ ಸ್ವಲ್ಪ ಚೇಂಜಸ್ ಉಂಟು, ಯಾಕೆಂದ್ರೆ ನನ್ನ ಲ್ಯಾಪ್ಟಾಪ್ ಹಾಳಾಗಿದೆ. ಹಾಗೆ ಮೊದಲಿಗೆ ರಾಜ್ಮವನ್ನು ನಾವು 2 hours ತನಕ ನೀರಿನಲ್ಲಿ ಸೋಕ್ ಮಾಡಿ ಇಡಬೇಕು. ಅದರ ನಂತರ ಇದಕ್ಕೆ ಒಂದು ಪುಲಾವ್ ಎಲೆ, ಒಂದು ದೊಡ್ಡ ಏಲಕ್ಕಿ, ಕಪ್ಪು ಏಲಕ್ಕಿ ಹೇಳ್ತೀವಲ್ಲ ಅದು, ಒಂದು ಸ್ವಲ್ಪ ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 1 ಅಥವಾ 1.5 ಕಪ್ ಅಷ್ಟು ನೀರು ಹಾಕಿ ವಿಸಿಲ್ ಇಡ್ಬೇಕು. ವಿಸಿಲ್ ಅಂದ್ರೆ ಒಂದು 3-4 ಅಟ್ಲೀಸ್ಟ್ ವಿಸಿಲ್ ಇಡ್ಬೇಕು. ರಾಜ್ಮಾ ಬೇಯುವ ತನಕ ನಾವು ಒಂದು ಕೆಲಸ ಮಾಡುವ. ನಮ್ಗೆ 2 ಗ್ರೈಂಡಿಂಗ್ ಮಾಡ್ಲಿಕ್ಕೆ ಉಂಟು, ಒಂದು ಕೋಸಿ ಗ್ರೈಂಡಿಂಗ್ ಮತ್ತೆ ಇನ್ನೊಂದು ಫೈನ್ ಗ್ರೈಂಡಿಂಗ್. ಇದು ಫಸ್ಟಿಗೆ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಹಸಿಮೆಣಸಿನಕಾಯಿಯನ್ನು ಹೀಗೆ ಕೋಸಿಯಾಗಿ ನಾವು ಗ್ರೈಂಡ್ ಮಾಡುವ. ನಿಮ್ಮ ಹತ್ರ ಹೀಗೆ ಮಿಷಿನ್ ಇಲ್ಲದಿದ್ರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಕಟ್ ಮಾಡಬಹುದು. ಇಲ್ಲದಿದ್ರೆ ಮಿಕ್ಸಿಯಲ್ಲಿ ಸ್ವಲ್ಪ 2 ಸಲ ತಿರುಗಿಸಿ ಹಾಕಬಹುದು. ನೋಡಿ, ಎಷ್ಟು ಆದ್ರೆ ಸಾಕು. ನಂತರ 3 ಟೊಮೆಟೊವನ್ನು ಗ್ರೈಂಡ್ ಮಾಡಬೇಕು. ಒಂದು ಬಾಣಲೆಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ 1-2 ಪುಲಾವ್ ಎಲೆ ಮತ್ತೆ 1 ಟೀ ಸ್ಪೂನ್ ಜೀರಿಗೆ ಹಾಕಬೇಕು. ನಂತರ 2 ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಬರುವಾಗ ಇದಕ್ಕೆ ನಾವೀಗ ಇದು ಗ್ರೈಂಡ್ ಮಾಡಿಟ್ಟಿದ್ವಲ್ಲ, ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಜಿಂಜರ್, ಅದನ್ನು ಹಾಕಬೇಕು. ಹಾಕಿ ಫ್ರೈ ಮಾಡಿ. ಇದಕ್ಕೆ ಈಗ 1/4 ಕಪ್ ಅಷ್ಟು ನೀರು ಹಾಕಿ ಪುನಃ ಮಿಕ್ಸ್ ಮಾಡಿ ಚೆನ್ನಾಗಿ. ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗ್, ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್, ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಪುನಃ 1 ಕಪ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ಬಾಯ್ಲ್ ಆದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಟ ಟೊಮೆಟೊ ಪೇಸ್ಟ್ ಉಂಟಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದು ಚೆನ್ನಾಗಿ ಬೇಯಬೇಕು, ಎಣ್ಣೆ ಬಿಡುವ ತನಕ ಚೆನ್ನಾಗಿ ಬೇಯಬೇಕು ಟೊಮೆಟೊ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀವು ಉಪ್ಪನ್ನು ಸೇರಿಸಬೇಕು, ಜಾಸ್ತಿ ಹಾಕಬೇಡಿ, ಸ್ವಲ್ಪವೇ ಹಾಕಿ. ಮತ್ತೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ಈಗ ಇದಕ್ಕೆ ಅರ್ಧ ಕಪ್ ಅಷ್ಟು ಮೊಸರನ್ನು ಸೇರಿಸಿ
ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಕಂಬೈನ್ ಆಗ್ಬೇಕೆಲ್ಲ. ನಂತರ ನಾವು ಬೇಯಿಸಿಟ್ಟ ರಾಜ್ಮಾ ಉಂಟಲ್ಲ, ಅದರಲ್ಲಿ ನೀರಿರ್ತದೆ. ಆ ನೀರನ್ನು ಇದಕ್ಕೆ ಫಸ್ಟ್ ಹಾಕಬೇಕು. ರಾಜ್ಮಾ ಹಾಕಬೇಡಿ, ಫಸ್ಟ್ ನೀರು ಮಾತ್ರ ಸೇರಿಸಿ ಇದಕ್ಕೆ. ಅದರದ್ದು ಕುಕ್ ಮಾಡಿದ್ದು ನೀರು ಉಂಟಲ್ಲ, ಅದನ್ನು ಸೇರಿಸಿ. ಇದು ಚೆನ್ನಾಗಿ ಬಾಯ್ಲ್ ಆಗಿ. ಬಾಯ್ಲ್ ಆದ ನಂತರ ರಾಜ್ಮಾವನ್ನು ಹಾಕಬೇಕು. ಆದ್ರೆ ಸ್ವಲ್ಪ ರಾಜ್ಮಾವನ್ನು ನೀವು ಸ್ಮ್ಯಾಶ್ ಮಾಡಿ ಹಾಕಬೇಕು. ಎಲ್ಲ ರಾಜ್ಮಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಯಲಿಕ್ಕೆ ಇಡಿ. ಒಂದು 15 ಮಿನಿಟ್ಸ್ ಅಷ್ಟು ಇದು ಚೆನ್ನಾಗಿ ಬೇಯಲಿ. ನಾನು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿದ್ದೇನೆ, ತುಂಬಾ ದಪ್ಪ ಇತ್ತು ಅದಕ್ಕೋಸ್ಕರ. ಇದೀಗ ಬೆಂದ ನಂತರ ನಮ್ಮ ರಾಜ್ಮಾ ರೆಡಿ ಆಗಿದೆ. ಇದನ್ನು ನೀವು ರೈಸ್ ಜೊತೆ, ರೋಟಿ ಜೊತೆ ತಿನ್ಬಹುದು. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ಅದೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ನ್ಯೂ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬೆಲ್ ಐಕನ್ ಅನ್ನು ಒತ್ತಿ. ಆಗ ಎಲ್ಲ ವಿಡಿಯೋಸ್ ನಂದು ಸಿಗ್ತದೆ ನಿಮ್ಗೆ. ಥ್ಯಾಂಕ್ ಯು.